ರಾಮನಗರ ಜಿಲ್ಲೆಯ ಬಿಡದಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರಸ್ತಾಪಗೊಂಡಿರುವಂತಹ ಟೌನ್ಶಿಪ್ ಯೋಜನೆ ಇದೀಗ ರಾಜಕೀಯ ಕದನಕ್ಕೆ ವೇದಿಕೆಯಾಗ್ತಾ ಇದೆ. ನೋಡಿ, ಭೂಸ್ವಾಧೀನ ಅಧಿಸೂಚನೆಯನ್ನು ವಿರೋಧಿಸಿ ರೈತರು ಈಗ ಆಕ್ರೋಶವನ್ನ ತೀವ್ರಗೊಳಿಸಿದ್ದಾರೆ. ಇದರ ಜೊತೆಗೆ ಇವರ ಪರವಾಗಿ ದಳಪತಿಗಳು ಕೂಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೋಸ್ತಿ ಸಮರ ಆಗಿರುವಂಥದ್ದು. ನೋಡಿ, ಇಲ್ಲಿ ಜೂನ್ 19ರಂದು ರೈತರ ಪರ ಜೆಡಿಎಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಭೂಸ್ವಾಧೀನ ಅಧಿಸೂಚನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸರ್ಕಾರದ ವಿರುದ್ಧ ದಳಪತಿಗಳು ಹೋರಾಟಕ್ಕಿಳಿಯೋಕೆ ಸಜ್ಜಾಗಿದ್ದಾರೆ. ನೋಡಿ, ಬಿಡದಿ ಟೌನ್ಶಿಪ್ ಇದು ಒಂದು ದೆಹಲಿ ಮಟ್ಟದಲ್ಲೂ ಕೂಡ ಸೌಂಡ್ ಕೇಳಿ ಬಂದಿರುವಂತಹ ರೈತ ಪರ ವಿಚಾರ. ಬಿಡದಿಯನ್ನ ರೈತರು ಕೊಡಲ್ಲ ಅಂತಿದ್ರೆ ಈ ಕಡೆ ಡಿ.ಕೆ. ಶಿವಕುಮಾರ್ ನಾನು ತಗೊಂಡೇ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಕಡೆ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ದೋಸ್ತಿ ಸಮರ. ಬಿಜೆಪಿ ಹಾಗೆ ಜೆಡಿಎಸ್ ಈ ಇಬ್ಬರು ದೋಸ್ತಿ ಪಕ್ಷಗಳು ಈಗ ಸಮರವನ್ನ ಸಾರ್ತಾ ಇದೆ. ಜೂನ್ 19ಕ್ಕೆ ರೈತರ ಪರ ಜೆಡಿಎಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಭೂಸ್ವಾಧೀನ ಅಧಿಸೂಚನೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲಿ ನಾವು ಕರ್ನಾಟಕ ರಾಜಕಾರಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಈ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಇದು ವಾರ್ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಈ ಸಂಬಂಧಿಸಿದ ಪ್ರಕ್ರಿಯೆಗಳ ವೇಗವನ್ನ ಪಡೆದಿದ್ವು. ಆದ್ರೆ ಈಗ ಹೇಗೂ ಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದ್ರಿಂದ ಟೌನ್ಶಿಪ್ ಕೆಲಸ ಮತ್ತಷ್ಟು ರೆಡಿ ಆಗಿದೆ. ನೋಡಿ, ಬಿಡದಿ ರೈತರ ಪರವಾಗಿ ದಳಪತಿಗಳು ಹೋರಾಟ ಶುರು ಮಾಡಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರವನ್ನ ಕೂಡ ಕೋರಿದ್ದಾರೆ. ರೈತರ ಕಾನೂನು ಹೋರಾಟಕ್ಕೆ ಈಗ ಸದ್ಯ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನಾನ್ ನಿಲ್ತೀನಿ ನಿಮ್ ಜೊತೆಗೆ, ರೈತ ಪರವಾಗಿ ನಾವಿದ್ದೀವಿ ಅನ್ನುವಂತಹ ನಿಲುವನ್ನ ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರ ಸಿಕ್ಕಿದೆ. ಬಿಡದಿ ರೈತರ ಪರವಾಗಿ ದಳಪತಿಗಳು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೈಕೋರ್ಟ್ ಆಗಿರಬಹುದು, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರೈತರ ಕಾನೂನು ಹೋರಾಟದ ಬೆಂಬಲಕ್ಕೆ ಎಚ್.ಡಿ.ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರೈತರ ಭೂಮಿಯನ್ನ ಕಬಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡೋದಿಲ್ಲ ಅಂತ ಎಚ್.ಡಿ.ಕೆ ತೊಡೆ ತಟ್ಟು ನಿಂತಿದ್ದಾರೆ. ನೋಡಿ, ಇದೊಂಥರ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಮಧ್ಯೆ ಈಗ ಶುರುವಾಗಿರುವಂತಹ ಹೋರಾಟ. ಯಾರು ಗೆಲ್ತಾರೆ ಹಾಗಿದ್ರೆ? ನೋಡಿ, ಇದು ಕರ್ನಾಟಕ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಈಗ ತೀವ್ರ ವಾಕ್ ಸಮರ ಶುರುವಾಗ್ತಾ ಇದೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಇದ್ರೆ ಮತ್ತೊಂದ್ ಕಡೆ ದೋಸ್ತಿ ಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಬಿಡದಿ ರೈತರ ಜೊತೆಗೆ ಇದೀವಿ ಅನ್ನುವಂತಹ ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಈ ವಿವಾದ ಏನ್ ಕಾರಣವಾಗ್ತಾ ಇದೆಯಲ್ಲ, ಈ ವಿದ್ಯಮಾನವಂದ್ರೆ ಈ ಬಿಡದಿ ಟೌನ್ಶಿಪ್ ನಿರ್ಮಾಣ, ಇದನ್ನ ವಿರೋಧಿಸಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗ ಜನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಸರನ್ನು ಕೂಡ ಇಲ್ಲಿ ಮುನ್ನೆಲೆಗೆ ತರ್ತಾ ಇದ್ದಾರೆ. ಮೋದಿನೇ ಒಪ್ಕೊಂಡಾಗಿದೆ, ನಿಮ್ದೇನ್ ಮಧ್ಯ ಸರ್ಕಸ್ಸು ಅಂತ ಹೇಳಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನೋಡಿ, ಇದು ನಾನು ಆಗ್ಲೇ ಹೇಳಿದೆ, ದೆಹಲಿ ಮಟ್ಟದಲ್ಲೂ ಕೂಡ ಸದ್ದಾಗಿದ್ದಂತಹ ವಿಚಾರ. ಇದನ್ನ ಎಚ್.ಡಿ. ದೇವೇಗೌಡರಾಗ್ಲಿ, ಎಚ್.ಡಿ. ಕುಮಾರಸ್ವಾಮಿ ಅವರಾಗ್ಲಿ ಹಾಗೆ ಬಿಜೆಪಿ ಪಕ್ಷದವರು ಕೂಡ ಆಗ್ಲಿ ಯಾರು ಇದಕ್ಕೆ ಅನುಮೋದನೆ ಕೊಡ್ತಾ ಇಲ್ಲ. ಅಂದ್ರೆ ರೈತರನ್ನ ಭೂಮಿ ಕಿತ್ಕೊಳ್ಳಕ್ ಬಿಡ್ತಾ ಇಲ್ಲ. ಆದರೆ ಈ ಕುರಿತಂತೆ ಯಾವಾಗ ರೈತರ ಆಕ್ರೋಶದಲ್ಲಿ ತೀವ್ರವಾಗಿ ಹೋಯಿತು, ಹಳೆ ಮೈಸೂರು ಭಾಗದ ಜನರು ಹೆಚ್ಚಾಗಿ ಜೆಡಿಎಸ್ ಕಡೆ ನಿಲುವು ಜಾಸ್ತಿ. ಹಾಗಾಗಿ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆಗಲಿ, ಎಚ್.ಡಿ. ದೇವೇಗೌಡರಾಗ್ಲಿ ಹಾಗೆ ಮೈತ್ರಿ ಜೊತೆಗಿದ್ದಂತಹ ಬಿಜೆಪಿ ಪಕ್ಷ, ದೋಸ್ತಿ ಪಕ್ಷ ಆಗಲಿ ಯಾವುದು ಕೂಡ ಮುನ್ನೆಲೆಗೆ ಬಂದಿಲ್ಲ ಅಂದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಇವರಿಗೆ ಬಹಳ ದೊಡ್ಡ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ರೈತ ಪರ ಅಂತ ಅಂದ್ರೆ ಹೆಚ್ಚಾಗಿ ರೈತರು ನಮ್ಮ ಪರವಾಗಿ ಇರುವಂತಹ ಮುಖ್ಯಮಂತ್ರಿ ಅಂದ್ರೆ ಕುಮಾರಣ್ಣ ಒಬ್ಬರೇ ಅನ್ನುವಂಥದ್ದು ಬಹಳ ಹಿಂದಿನ ವರ್ಷಗಳಿಂದ ಹೇಳ್ಕೊಂಡು ಬಂದಿರುವಂತಹ ವಿಚಾರ. ಯಾಕಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಿಂದ ಸಾಲ ಮನ್ನಾ ಮಾಡೋದಾಗ್ಲಿ, ರೈತರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಕೊಡಿಸೋದಾಗ್ಲಿ, ಇವೆಲ್ಲದಲ್ಲೂ ಕೂಡ ಮುಂಚೂಣಿಯಲ್ಲಿ ಅದು ರೈತ ಪರವಾಗಿ ಹೆಚ್ಚು ಕಾಣಿಸಿಕೊಂಡಿದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಿಂದಿನ ಸರ್ಕಾರದಲ್ಲಿದ್ದಾಗ. ಹಾಗಾಗಿ ಈಗ ಕುಮಾರಸ್ವಾಮಿ ಮತ್ತೆ ರೈತ ಪರ ಬಂದಿದ್ದಾರೆ. ನೋಡಿ, ಕೇಂದ್ರ ಸಚಿವರಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡೆವಲಪ್ಮೆಂಟ್ಸ್ಗಳು, ಅಭಿವೃದ್ಧಿಗಳು, ಕೆಲಸ ಕಾರ್ಯದಲ್ಲಿ ಇದ್ರೂ ಕೂಡ ಅವರು ಇಲ್ಲಿ ರೈತ ಪರವಾಗಿ ನಿಂತಿದ್ದಾರೆ. ಯಾಕಂದ್ರೆ ಇದು ಅವ್ರ ಕಡೆಗೆ, ಹಳೆ ಮೈಸೂರು ಕಡೆಗೆ ಬರುವಂತಹ ಒಂದು ಭಾಗ ಕೂಡ ಹೌದು ಬಿಡದಿ. ಹಾಗಾಗಿ ಈಗ ರೈತರ ಒಂದು ಹೋರಾಟ ಏನಿದೆ, ಆ ಹೋರಾಟಕ್ಕೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರಲ್ಲ ಈ ಹಿಂದೆ, ಹಾಗಾಗಿ ಈ ವೇಳೆ ಈ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈ ಕೆಲಸಗಳು ವೇಗವನ್ನ ಪಡೆದಿದ್ವು. ಆದ್ರೆ ಈಗ ಹೇಗೂ ಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದಾರಲ್ಲ, ಹಾಗಾಗಿ ಈ ಟೌನ್ಶಿಪ್ ಕೆಲಸ ಮತ್ತಷ್ಟು ಸ್ಪೀಡ್ ಆಗಿ ಆಗ್ತಾ ಇದೆ.
ಟೌನ್ಶಿಪ್ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಶಹಬಾಸ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಎಲ್ಲ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪಾರ್ಟಿಯನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿದೆ. ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಬಿಡದಿ ಟೌನ್ಶಿಪ್ ನಿರ್ಮಾಣದ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆ ಅದನ್ನ ನೀವು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಮಧ್ಯಪ್ರವೇಶಿಸಿ ಅಂತ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಇಲ್ಲಿ ನೇರವಾಗಿ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಇಲ್ಲಿ ಯುವ ರಾಜ್ಯಾಧ್ಯಕ್ಷ JDS ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗ ಅವರು ಕೂಡ ಮುತುವರ್ಜಿಯನ್ನು ವಹಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ, ನೋಡಿ ದಯವಿಟ್ಟು ಬಿಡದಿಯಲ್ಲಿ ಹೇಳಿ ಕೇಳಿ ಬಹಳ ಹಳೆಯ ವರ್ಷದ ರೈತರು ಇರುವಂತದ್ದು, ಅವ್ರು ಯಾರು ಕೂಡ ವಿದ್ಯಾವಂತರಲ್ಲ. ಸೊ ಭೂಮಿಯನ್ನ ನಂಬಿಕೊಂಡು ಭೂಮಿಯಿಂದ ಜೀವನ ಸಾಗಿಸ್ತಾ ಇರುವಂತವ್ರು. ಹಾಗಾಗಿ ದಯವಿಟ್ಟು ಮಧ್ಯಪ್ರವೇಶಿಸಿ ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ, ಈ ನಿಮ್ ರಿಯಲ್ ಎಸ್ಟೇಟ್ ಹಗರಣ ಏನಿದೆಯಲ್ಲ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹಾಗಂತ ಪ್ರಧಾನಮಂತ್ರಿಯವರ ಕಾರ್ಯಾಲಯವನ್ನು ರಕ್ಷಣಾ ಕವಚವನ್ನಾಗಿ ಬಳಸ್ಕೋಬಿಡಿ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಪ್ರಧಾನಮಂತ್ರಿನೇ ಅಸ್ತು ಅಂತ ಹೇಳ್ಬಿಟ್ಟಿದಾರಲ್ಲ, ನಿಮ್ದೇನ್ ಮಧ್ಯ ಅಂತ ಹೇಳಿ. ಹಾಗಾಗಿ ಆ ರಕ್ಷಣಾ ಕವಚವನ್ನ ಬಳಸ್ಕೋಬೇಡಿ ಅಂತ ಇಲ್ಲಿ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಮತ್ತೊಂದು ಕಡೆ ಈ ಬಿಡದಿ ಟೌನ್ಶಿಪ್ ನಿರ್ಮಾಣದ ಭೂಸ್ವಾಧೀನ ಪ್ರಕ್ರಿಯೆ ಏನಿದೆಯಲ್ಲ ಇದನ್ನ ಕೂಡಲೇ ನಿಲ್ಲಿಸಬೇಕು, ನೀವು ದಯವಿಟ್ಟು ಮಧ್ಯಪ್ರವೇಶ ನೀವು ಮಾಡಲೇಬೇಕು ಅಂತ ಹೇಳಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೂ ಕೂಡ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದೇ ಹಾದಿಯನ್ನ ತುಳಿದಿದ್ದಾರೆ. ದಯವಿಟ್ಟು ಡಿ ಕೆ ಶಿವಕುಮಾರ್ಗೆ ಹಾಗಾದ್ರೆ ಪ್ರಧಾನಮಂತ್ರಿ ಏನ್ ಹೇಳಿದ್ರು? ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದಾರಲ್ಲ, ಪ್ರಧಾನಿಯವರೇ ಅಸ್ತು ಕೊಟ್ಟಿದ್ದಾರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಅಂತ, ಏನ್ ಹೇಳಿರ್ಬೋದು ಪ್ರಧಾನಿ ಅನ್ನುವಂಥದ್ದು ಕುತೂಹಲ ಬಹಳಷ್ಟು ಜನರಿಗಿರುತ್ತೆ. ನೋಡಿ, ಇಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಈ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ, ಆದರೆ ಅವರೆಲ್ಲರೂ ಕೂಡ ಒಂದು ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ, ಬಿಡದಿ ಟೌನ್ಶಿಪ್ ನಿರ್ಮಾಣದ ಯೋಜನೆಗೆ ಪ್ರಧಾನಿ ಮೋದಿಯೇ ಶಹಬಾಸ್ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ನಿಜವಾಗ್ಲೂ ಮೋದಿ ಹೇಳಿರೋದು ನಿಜಾನಾ? ಇನ್ನು ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ನಾನು ಶುಭ ಕೋರ್ತೀನಿ, ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲೇ ಈ ಟೌನ್ಶಿಪ್ ಆಗ್ತಾ ಇದೆ. ನಿನ್ನೆ ಪ್ರಧಾನಮಂತ್ರಿಗಳನ್ನ ನಾನು ಭೇಟಿ ಮಾಡಿದಾಗ ಅವರು ಕೂಡ 7-8 ಟೌನ್ಶಿಪ್ ಮಾಡಿದ್ದೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಬೆಂಗಳೂರನ್ನ ಒತ್ತಡ ಕಡಿಮೆ ಮಾಡ್ತಾ ಇದ್ದೀರಿ ಅಂತ ನನಗೆ ಕಿವಿ ಮಾತು ಹೇಳಿದ್ದಾರೆ ಅಂತ ಇದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು ಬಹಳ ಆಯಾಮದಲ್ಲೂ ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರೋದು. ನೋಡಿ, ಇಲ್ಲಿ ಮೋದಿನೇ ನನಗೆ ಅಸ್ತು ಅಂದಾಗಿದೆ. ಈ ದೋಸ್ತಿ ಪಕ್ಷಗಳು ಇಲ್ಲಿ ನಮ್ಮ JDS ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಯಾರು ಕೂಡ ಬಂದ್ಬಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳೋ ಹಾಗೆ ಇಲ್ಲ, ಅವರೇ ನನಗೆ ಶಹಬಾಸ್ ಅಂತ ಹೇಳಿಬಿಟ್ಟಿದಾರಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಇದರ ಕುರಿತಂತೆ ಈಗ ಜೂನ್ 19ಕ್ಕೆ ಪ್ರೊಟೆಸ್ಟ್ ನಡೀತಾ ಇದೆ ಬಿಡದಿಯಲ್ಲಿ. ಹಾಗಾಗಿ ಎಲ್ಲ ರೈತರಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಇದರಲ್ಲಿ ಘಟಾನುಘಟಿ ದೋಸ್ತಿ ಪಕ್ಷ ಬಿಜೆಪಿ ಹಾಗೆ JDSನ ನಾಯಕರು ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕುಮಾರಣ್ಣ ಅವರು ಭಾಗಿಯಾಗ್ತಾ ಇರೋದು ಬಹಳ ಸಂತಸದ ವಿಚಾರ ಅಂತ ಅಲ್ಲಿನ ರೈತರು ಈಗ ಬಹಳ ಒಂದು ಒಳ್ಳೆ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರೋದು ಖುಷಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿರೋದು.